ನಮಸ್ಕಾರ ಸ್ನೇಹಿತರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ಗೆ ನೀಡಿರೋ ಡೆಡ್ಲೈನ್ ಹತ್ರ ಆಗ್ತಿದ್ದಂತೆ ಮಿಡ್ಲ್ ಈಸ್ಟ್ ನಲ್ಲಿ ಭೀಕರ ಹೊಡೆದಾಟ ಆಗಿದೆ. ಗಲ್ಫ್ ದೇಶಗಳ ಮೇಲೆ ಇರಾನ್ ತನ್ನೆಲ್ಲಾ ಶಕ್ತಿ ಬಳಸಿ ಪ್ರಹಾರ ಮಾಡ್ತಿದ್ರೆ, ಇತ್ತ ಇಸ್ರೇಲ್ ಮತ್ತು ಅಮೆರಿಕ ಜಿದ್ದಿಗೆ ಬಿದ್ದವರಂತೆ ಏರ್ ಸ್ಟ್ರೈಕ್ ನಡೆಸ್ತಿವೆ. ಇದರ ಪರಿಣಾಮ ಇರಾನ್ ಮತ್ತು ಶತ್ರುಗಳ ನೆಲೆಗಳಿಗೆ ಭಾರಿ ಡ್ಯಾಮೇಜ್ ಆಗ್ತಿದೆ. ಅಷ್ಟೇ ಅಲ್ಲ, ಈ ಯುದ್ಧಕ್ಕೆ ಚೀನಾ ಕೂಡ ಸೈಲೆಂಟ್ ಆಗಿ ಎಂಟರ್ ಆಗಿದೆ. ಇರಾನ್ಗೆ ಹೆಲ್ಪ್ ಮಾಡ್ತಿದೆ ಅನ್ನೋದು ಬಯಲಾಗಿದೆ. ಎಲ್ಲವನ್ನ ನೋಡೋಣ. ಮೊದಲು ಗಲ್ಫ್ ನಲ್ಲಿ ಇರಾನ್ ಇಡ್ತಿರೋ ಹಾವಳಿ ತಿಳ್ಕೊಳ್ಳೋಣ. ಇಸ್ರೇಲ್ ಮೇಲಿನ ಸೇಡಿಗೆ ಅರಬ್ ದೇಶಗಳನ್ನ ಗುರಿ ಮಾಡಿಕೊಂಡಿರೋ ಇರಾನ್ ಈಗ ಮತ್ತೆ ಭೀಕರ ದಾಳಿ ಮಾಡಿದೆ. ಪುಟಾಣಿ ಬಹ್ರೇನ್ ಮೇಲೆ ವಾಯುಪ್ರಹಾರ ಮಾಡಿದೆ. ಬಹ್ರೇನ್ನ ಆರ್ಥಿಕತೆಗೆ ಆದಾಯ ತಂದುಕೊಡ್ತಿದ್ದ ಪ್ರಮುಖ ತೈಲ ಕಂಪನಿಯಾದ ಬಾಬ್ಕೋ ಆಯಿಲ್ ಸ್ಟೋರೇಜ್ ಫೆಸಿಲಿಟಿಗೆ ಬೆಂಕಿ ಹಾಕಿದೆ. ಡ್ರೋನ್ ದಾಳಿ ಪರಿಣಾಮ ಅಲ್ಲಿ ದಟ್ಟ ಹೊಗೆ ಆವರಿಸಿದೆ. ಈ ದಾಳಿಯನ್ನ ಬಹ್ರೇನ್ ಸರ್ಕಾರ ಕೂಡ ಖಚಿತಪಡಿಸಿದೆ. ಈ ಘಟನೆಯಲ್ಲಿ ಯಾವುದೇ ಪ್ರಾಣಾಪಾಯ ಆಗಿಲ್ಲ. ಇದಕ್ಕೂ ಮೊದಲು ಮಾರ್ಚ್ 9ರಂದು ಕೂಡ ಇರಾನ್ ಈ ಆಯಿಲ್ ಫೆಸಿಲಿಟಿ ಮೇಲೆ ದಾಳಿ ಮಾಡಿತ್ತು. ನಂತರ ಬಾಬ್ಕೋ ಕಂಪನಿ ಕೆಲಸ ನಿಲ್ಲಿಸಿತ್ತು. ಆದ್ರೆ ಈಗ ಮತ್ತೆ ಇರಾನ್ ನೇರವಾಗಿ ಟಾರ್ಗೆಟ್ ಮಾಡಿ ದಾಳಿ ನಡೆಸಿರೋದು ಆತಂಕ ಹೆಚ್ಚಿಸಿದೆ. ಈ ದಾಳಿಯಿಂದ ತೈಲ ಸಪ್ಲೈ ಮೇಲೆ ದೊಡ್ಡ ಹೊಡೆತ ಬೀಳೋ ಸಾಧ್ಯತೆ ಇದೆ. ಇದರ ಜೊತೆಗೆ ಬಹ್ರೇನ್ನ ಗಲ್ಫ್ ಪೆಟ್ರೋಕೆಮಿಕಲ್ಸ್ ಇಂಡಸ್ಟ್ರಿ ಮೇಲೂ ಇರಾನ್ ದಾಳಿ ಮಾಡಿದೆ. ಇಲ್ಲೂ ಕೂಡ ಭಾರೀ ಬೆಂಕಿ ಕಾಣಿಸಿಕೊಂಡಿದೆ. ಹಲವು ಆಪರೇಷನಲ್ ಯೂನಿಟ್ಗಳು ದಾಳಿಗೊಳಗಾಗಿವೆ ಅಂತ ಕಂಪನಿ ತಿಳಿಸಿದೆ. ಇತ್ತ ಯುಎಇಯನ್ನ ಇರಾನ್ ಬಿಡೋ ತರ ಕಾಣ್ತಿಲ್ಲ. ಮತ್ತೆ ಮಿಸೈಲ್ ಮತ್ತು ಡ್ರೋನ್ ಮೂಲಕ ದಾಳಿ ಮಾಡಿದೆ. ಇಂಟರ್ಸೆಪ್ಟ್ ಮಾಡಲಾದ ಮಿಸೈಲ್ನ ಅವಶೇಷ ಬಿದ್ದು ಅಬುದಾಬಿಯ ಪೆಟ್ರೋಕೆಮಿಕಲ್ ಪ್ಲಾಂಟ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಅಬುದಾಬಿ ಮೀಡಿಯಾ ಆಫೀಸ್ ನೀಡಿರೋ ಮಾಹಿತಿ ಪ್ರಕಾರ ಸದ್ಯಕ್ಕೆ ಈ ಪ್ಲಾಂಟ್ನ ಎಲ್ಲಾ ಕಾರ್ಯಾಚರಣೆಗಳನ್ನ ಸ್ಥಗಿತಗೊಳಿಸಲಾಗಿದೆ. ಅದೃಷ್ಟವಶಾತ್ ಈ ಘಟನೆಯಲ್ಲಿ ಯಾರಿಗೂ ಗಾಯಗಳಾಗಿಲ್ಲ. ಈ ಮೂಲಕ ಇರಾನ್ ಅರಬ್ ರಾಷ್ಟ್ರಗಳ ಕೈಗಾರಿಕಾ ಪ್ರದೇಶಗಳನ್ನೇ ಟಾರ್ಗೆಟ್ ಮಾಡ್ತಿರೋದು ಸ್ಪಷ್ಟವಾಗ್ತಿದೆ. ಅಲ್ಲದೆ ಇರಾನ್ ಸೌದಿ ಮೇಲೂ ಮಿಸೈಲ್ ಬಿಟ್ಟಿದೆ. ಇರಾನ್ ಹಾರಿಸಿದ ಕ್ರೂಸ್ ಮಿಸೈಲ್ ಅನ್ನ ಗಾಳಿಲೇ ಹೊಡೆದಾಕಿದೀವಿ ಅಂತ ಸೌದಿ ಸೇನೆ ಹೇಳಿದೆ. ಈ ಕಡೆ ಇಸ್ರೇಲ್ ಮತ್ತು ಇರಾನ್ ನಡುವಿನ ಹೊಡೆದಾಟ ಕೂಡ ತೀವ್ರಗೊಂಡಿದೆ. ಕಳೆದ 24 ಗಂಟೆಗಳಲ್ಲಿ ಇಸ್ರೇಲ್ ವಾಯುಪಡೆ ಇರಾನ್ ಮೇಲೆ ಬೆಂಕಿ ಮಳೆ ಕರೆದಿದೆ. ಇರಾನ್ನ ಸೆಂಟ್ರಲ್ ಮತ್ತು ವೆಸ್ಟರ್ನ್ ಭಾಗಗಳಲ್ಲಿರೋ ಬರೋಬ್ಬರಿ 120ಕ್ಕೂ ಹೆಚ್ಚು ಮಿಲಿಟರಿ ಟಾರ್ಗೆಟ್ಗಳ ಮೇಲೆ ಇಸ್ರೇಲ್ ಬಾಂಬಿಂಗ್ ಮಾಡಿದೆ. ಈ ದಾಳಿಯಲ್ಲಿ ಇರಾನ್ನ ಐಆರ್ಜಿಸಿಗೆ ಸೇರಿದ ಬ್ಯಾಲಿಸ್ಟಿಕ್ ಮಿಸೈಲ್ ಯೂನಿಟ್ಗಳು, ಡ್ರೋನ್ ಸ್ಟೋರೇಜ್ ಸೆಂಟರ್ಗಳು ಮತ್ತು ಲಾಂಚ್ ಪ್ಯಾಡ್ಗಳನ್ನ ಟಾರ್ಗೆಟ್ ಮಾಡಲಾಗಿದೆ. ಅಲ್ಲದೆ ವಿಮಾನಗಳನ್ನ ತಡೆಯೋಕೆ ಇರಾನ್ ರೆಡಿ ಮಾಡಿಕೊಂಡಿದ್ದ ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನ ಕೂಡ ಇಸ್ರೇಲ್ ಪುಡಿಪುಡಿ ಮಾಡಿದೆ ಅಂತ ಇಸ್ರೇಲ್ ಸೇನೆ ಅಧಿಕೃತ ಸ್ಟೇಟ್ಮೆಂಟ್ ಕೊಟ್ಟಿದೆ. ಈ ಬಗ್ಗೆ ಒಂದು ವಿಡಿಯೋ ಕೂಡ ಶೇರ್ ಮಾಡಿಕೊಂಡಿದೆ. ಇನ್ನು ಅತ್ತ ಇಸ್ರೇಲ್ ಮೇಲೆ ನಾವು ಭಾರೀ ದಾಳಿ ಮಾಡಿದೀವಿ ಅಂತ ಹಿಜ್ಬುಲ್ಲಾಗಳು ಹೇಳಿದ್ದಾರೆ. ಲೆಬನಾನ್ ಕರಾವಳಿಯಿಂದ 125 ಕಿಲೋಮೀಟರ್ ದೂರದಲ್ಲಿದ್ದ ಇಸ್ರೇಲ್ನ ಯುದ್ಧ ನೌಕೆಯ ಮೇಲೆ ಅಟ್ಯಾಕ್ ಮಾಡಿದೀವಿ. ಲೆಬನಾನ್ ಮೇಲೆ ದಾಳಿ ಮಾಡೋದಕ್ಕೆ ಈ ಯುದ್ಧ ನೌಕೆ ಸಜ್ಜಾಗಿತ್ತು. ಹಲವು ಗಂಟೆಗಳ ಕಾಲ ಸರ್ವೆಲೆನ್ಸ್ ನಡೆಸಿ ನಾವೇ ಕ್ರೂಸ್ ಮಿಸೈಲ್ ಮೂಲಕ ದಾಳಿ ಮಾಡಿದೀವಿ ಅಂತ ಹಿಜ್ಬುಲ್ಲಾಗಳು ಕ್ಲೈಮ್ ಮಾಡಿದ್ದಾರೆ. ಆದ್ರೆ ಈ ದಾಳಿಯಲ್ಲಾದ ಈ ಸಾವಿನೋವಿನ ಬಗ್ಗೆ ಇನ್ನಷ್ಟೇ ಸ್ಪಷ್ಟನೆ ಸಿಗಬೇಕಿದೆ. ಇದರ ಬಗ್ಗೆ ಇಸ್ರೇಲ್ ಸೇನೆಗೆ ಕೇಳಿದಾಗ ನಮಗೆ ಇದರ ಬಗ್ಗೆ ಗೊತ್ತಿಲ್ಲ ಅಂತ ಹೇಳಿದೆ. ಅಲ್ಲದೆ ಇಸ್ರೇಲ್ನ ಉತ್ತರ ಭಾಗದ ಮೇಲೆ ಇರಾನ್ ಮತ್ತೆ ಸರಣಿ ಮಿಸೈಲ್ ದಾಳಿ ನಡೆಸಿದೆ. ಆದ್ರೆ ಇರಾನ್ ಉಡಾಯಿಸಿರೋ ಈ ಮಿಸೈಲ್ಗಳನ್ನ ಆಕಾಶದಲ್ಲೇ ಹೊಡೆದುರುಳಿಸಿದ್ದೀವಿ ಅಂತ ಇಸ್ರೇಲ್ ಹೇಳಿದೆ. ಈ ದಾಳಿಯ ಬೆನ್ನಲ್ಲೇ ಇಸ್ರೇಲ್ನ ಪ್ರಮುಖ ಬಂದರು ನಗರಿ ಹೈಫಾ ಸೇರಿ ಉತ್ತರ ಇಸ್ರೇಲ್ನಾದ್ಯಂತ ಸೈರನ್ಗಳು ಮೊಳಗಿವೆ. ಹೀಗಾಗಿ ಜನರಿಗೆ ಸುರಕ್ಷಿತ ಜಾಗದಲ್ಲಿರುವಂತೆ ಇಸ್ರೇಲ್ ಸೂಚನೆಯನ್ನ ನೀಡಿದೆ. ಇನ್ನೊಂದು ಕಡೆ ಇದೇ ಲೆಬನಾನ್ನಲ್ಲಿ ಹೆಜ್ಬುಲ್ಲಾ ಉಗ್ರರ ಬೇಟೆಗೆ ಇಳಿದಿದ್ದ ಇಸ್ರೇಲ್ ಸೇನೆಗೆ ಆಘಾತ ಆಗಿದೆ. ದಕ್ಷಿಣ ಲೆಬನಾನ್ನ ಶೆಬಾ ಗ್ರಾಮದಲ್ಲಿ ತಮ್ಮದೇ ಸೈನಿಕರ ಗುಂಡೇಟಿಗೆ ಸಿಲುಕಿ ಇಸ್ರೇಲ್ ಕಮಾಂಡೋ ಬಲಿಯಾಗಿದ್ದಾರೆ. ಮತ್ತೊಬ್ಬರು ಗಾಯಗೊಂಡಿದ್ದಾರೆ. ಹೆಜ್ಬುಲ್ಲಾ ಶಂಕಿತನನ್ನ ಅರೆಸ್ಟ್ ಮಾಡೋಕೆ ಇಸ್ರೇಲ್ನ ಮಗ್ಲಾನ್ ಕಮಾಂಡೋ ಪಡೆ ರಹಸ್ಯ ಕಾರ್ಯಾಚರಣೆ ನಡೆಸುತ್ತಿತ್ತು. ಈ ವೇಳೆ ಕತ್ತಲಲ್ಲಿ ಕನ್ಫ್ಯೂಸ್ ಆಗಿ ಈ ಗುಂಡು ಹಾರಿಸಲಾಗಿದೆ. ಇನ್ನು ಸ್ನೇಹಿತರೆ, ಈ ಅಶಾಂತ ಜಗತ್ತಿನ ಮಧ್ಯೆ ಶಾಂತವಾಗಿರೋ ನಮ್ಮ ಭಾರತದಲ್ಲಿ ನೀವು ಪುಣ್ಯಕ್ಷೇತ್ರಗಳ ದರ್ಶನ ಮಾಡಬೇಕಾ? ಇದೇ ಮೇ 5ಕ್ಕೆ ಚಾರ್ಧಾಮ್ ಯಾತ್ರೆಗೆ 7 ಸ್ಯಾಂಡ್ಸ್ ಟೂರಿಸಂ ಕಂಪನಿ ಮತ್ತೊಂದು ಟ್ರಿಪ್ ಆಯೋಜಿಸಿದೆ. ಬೆಸ್ಟ್ ಆಫರ್ ಪ್ರೈಸ್ ಕೇವಲ 68,500 ರೂಪಾಯಿ. 12 ನೈಟ್ 13 ಡೇಸ್ ಟ್ರಿಪ್ ಇದಾಗಿದ್ದು ಆಲ್ ಇನ್ಕ್ಲೂಸಿವ್ ಪ್ಯಾಕೇಜ್. ಆಸಕ್ತರು ಈ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟ್ ಅನ್ನ ಬುಕ್ ಮಾಡಿ. ಇತ್ತ ಇರಾನ್ನ ಐಆರ್ಜಿಸಿಗೆ ಮತ್ತೊಂದು ದೊಡ್ಡ ಹೊಡೆತ ಬಿದ್ದಿದೆ. ಐಆರ್ಜಿಸಿಯ ನೌಕಾಪಡೆಯ ಕಮಾಂಡರ್ ಮುಸ್ತಫಾ ಅಜೀಜಿ ಹತ್ಯೆಯಾಗಿದ್ದಾರೆ. ಇರಾನ್ನ ಖುಜೆಸ್ತಾನ್ ಪ್ರಾಂತ್ಯದಲ್ಲಿ ಹತ್ಯೆಯಾಗಿದ್ದಾರೆ ಅಂತ ಖುದ್ದು ರೆವಲ್ಯೂಷನರಿ ಗಾರ್ಡ್ಸ್ ಬೆಂಬಲಿತ ಫಾಕ್ಸ್ ನ್ಯೂಸ್ ಏಜೆನ್ಸಿ ಹೇಳಿದೆ. ಸದ್ಯ ಇಸ್ರೇಲ್ ಮತ್ತು ಅಮೆರಿಕ ನಡೆಸಿದ ದಾಳಿಯಲ್ಲಿ ಸಾವನ್ನಪ್ಪಿರಬಹುದಾ ಅಥವಾ ಬೇರೆ ಏನಾದರೂ ಕಾರಣ ಇದೆಯಾ ಅನ್ನೋದು ಕನ್ಫರ್ಮ್ ಇಲ್ಲ. ಈ ಮಧ್ಯೆ ಇರಾನ್ ಈಗ ಇಡೀ ಜಗತ್ತಿಗೆ ಒಂದು ಸ್ಟ್ರಾಂಗ್ ವಾರ್ನಿಂಗ್ ಕೊಟ್ಟಿದೆ. ಹಾರ್ಮುಜ್ ಜಲಸಂಧಿ ಯಾವತ್ತಿಗೂ ಇರಾನ್ ಕಂಟ್ರೋಲ್ನಲ್ಲೇ ಇರುತ್ತೆ. ನಮ್ಮ ಶತ್ರುಗಳ ಇದನ್ನ ವಶಪಡಿಸಿಕೊಳ್ಳೋಕೆ ಸಾಧ್ಯನೇ ಇಲ್ಲ ಅಂತ ಇರಾನ್ ಉಪಾಧ್ಯಕ್ಷ ಇಸ್ಮಾಯಿಲ್ ಸಗಾಬ್ ಎಸ್ಫಹಾನಿ ಹೇಳಿದ್ದಾರೆ. ಅಲ್ಲದೆ ಇರಾನ್ನ ಎನರ್ಜಿ ಅಥವಾ ತೈಲ ಸಂಪನ್ಮೂಲಗಳ ಮೇಲೆ ಯಾರಾದರೂ ಕೈ ಹಾಕಿದ್ರೆ ತಕ್ಕ ತಿರುಗೇಟು ಕೊಡ್ತೀವಿ. ಇರಾನ್ ಮೇಲೆ ನಡೆಯೋ ಯಾವುದೇ ದಾಳಿಗೆ ನಾವು ಅಷ್ಟೇ ಪ್ರಬಲವಾಗಿ ತಿರುಗೇಟು ನೀಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಇರಾನ್ ಹಾಗೂ ಹೆಜ್ಬುಲ್ಲಾ ಜೊತೆಗಿನ ಯುದ್ಧದ ಪರಿಣಾಮವಾಗಿ ಇಸ್ರೇಲ್ನಲ್ಲಿ ಕಳೆದ 24 ಗಂಟೆಗಳಲ್ಲಿ 108 ಜನ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಅಂತ ಅಲ್ಲಿನ ಆರೋಗ್ಯ ಸಚಿವಾಲಯ ತಿಳಿಸಿದೆ.
ಆಸ್ಪತ್ರೆ ಸೇರಿದವರಲ್ಲಿ ಬಹುತೇಕರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ರೆ ಇಬ್ಬರ ಕಂಡೀಷನ್ ಸೀರಿಯಸ್ ಆಗಿದೆ ಅಂತ ಹೇಳಲಾಗ್ತಿದೆ. ಯುದ್ಧದಿಂದಾಗಿ ಸದ್ಯಕ್ಕೆ 138 ಜನ ಚಿಕಿತ್ಸೆ ಪಡೆದಿದ್ದಾರೆ. ಇನ್ನೊಂದ್ ಕಡೆ ಇರಾನ್ ಅಮೆರಿಕ ಯುದ್ಧದಲ್ಲೀಗ ಚೀನಾ ಕೂಡ ಪರೋಕ್ಷವಾಗಿ ಎಂಟ್ರಿ ಕೊಟ್ಟಿದೆ. ಯುದ್ಧ ಭೂಮಿಯಲ್ಲಿ ಅಮೆರಿಕದ ಪ್ರತಿಯೊಂದು ಹೆಜ್ಜೆಯನ್ನ ಟ್ರ್ಯಾಕ್ ಮಾಡೋಕೆ ಚೀನಾದ ಖಾಸಗಿ ಕಂಪನಿಗಳು ಈಗ ಎಐನ ಬಳಸ್ತಾ ಇವೆ. ಹೀಗಂತ ವಾಷಿಂಗ್ಟನ್ ಪೋಸ್ಟ್ ರಿಪೋರ್ಟ್ ಮಾಡಿದೆ. ಅಮೆರಿಕದ ಯುದ್ಧ ವಿಮಾನಗಳು ಎಲ್ಲಿವೆ, ಸೇನಾ ನೆಲೆಗಳಲ್ಲಿ ಏನೆಲ್ಲ ನಡೆಯುತ್ತಿದೆ ಮತ್ತು ಯುದ್ಧ ನೌಕೆಗಳು ಎಲ್ಲಿ ಮೂವ್ ಆಗ್ತಿವೆ ಅನ್ನೋದನ್ನ ಈ ಚೀನಿ ಕಂಪನಿಗಳು ಚೆಕ್ ಮಾಡ್ತಿವೆ. ಎಐ ಟೆಕ್ನಾಲಜಿ ಮತ್ತು ಸ್ಯಾಟಲೈಟ್ ಇಮೇಜ್ಗಳನ್ನ ಬಳಸಿ ಇವುಗಳನ್ನ ಪತ್ತೆ ಹಚ್ಚೋ ಕೆಲಸ ಮಾಡ್ತಿವೆ. ಯುದ್ಧ ಶುರುವಾದಾಗಿನಿಂದ ಅಮೆರಿಕದ ಪ್ರತಿಯೊಂದು ಸೀಕ್ರೆಟ್ ಮೂವ್ಮೆಂಟ್ಗಳನ್ನ ಈ ಕಂಪನಿಗಳು ಡೇಟಾ ಕಲೆಕ್ಟ್ ಮಾಡಿ ಆನ್ಲೈನ್ನಲ್ಲಿ ಲೀಕ್ ಮಾಡ್ತಾ ಇವೆ. ಅದರಲ್ಲೂ ಈ ಕೆಲವು ಖಾಸಗಿ ಕಂಪನಿಗಳಿಗೆ ಚೀನಾ ಸೇನೆ ಜೊತೆಗೆ ಡೈರೆಕ್ಟ್ ಲಿಂಕ್ ಇದೆ ಅಂತ ಆರೋಪ ಕೇಳಿಬಂದಿದೆ. ಹೀಗಾಗಿ ಈ ವಿಚಾರವಾಗಿ ಚೀನಾ ಸರ್ಕಾರದ ವಿರುದ್ಧ ಅಮೆರಿಕದ ಸಂಸದರು ಭಾರೀ ಆಕ್ರೋಶ ಹೊರಹಾಕಿದ್ದಾರೆ. ಈ ಎಐ ಟೆಕ್ನಾಲಜಿಯನ್ನ ಚೀನಾ ಈಗ ಅಮೆರಿಕದ ವಿರುದ್ಧವೇ ದೊಡ್ಡ ಸರ್ವೆಲೆನ್ಸ್ ಟೂಲ್ ಆಗಿ ಬಳಸ್ತಾ ಇದೆ ಅಂತ ಹೇಳಿ ಅಸಮಾಧಾನ ಹೊರಹಾಕಿದ್ದಾರೆ. ಇರಾನ್ ಮೇಲೆ ಅಮೆರಿಕ ಇಸ್ರೇಲ್ ಮಾಡ್ತಿರೋ ಯುದ್ಧದಿಂದ ಸೌದಿಗೆ ಲಾಸ್ ಆಗಿದೆ. ಆಗಸ್ಟ್ 2020 ಕೊರೋನಾ ಟೈಮ್ ಆದ್ಮೇಲೆ ಇದೇ ಮೊದಲ ಬಾರಿಗೆ ಮಾರ್ಚ್ ತಿಂಗಳಲ್ಲಿ ಸೌದಿಯ ನಾನ್ ಆಯಿಲ್ ಅಂದ್ರೆ ತೈಲಯೇತರ ಬಿಸಿನೆಸ್ ಆಕ್ಟಿವಿಟಿ ಭಾರೀ ಪ್ರಮಾಣದಲ್ಲಿ ಕುಸಿದಿದೆ. ರಿಯಾದ್ ಬ್ಯಾಂಕ್ ಪಿಎಂಐ ಡೇಟಾ ಪ್ರಕಾರ ಫೆಬ್ರವರಿಲಿ 56.1ರಷ್ಟಿದ್ದ ರೇಟಿಂಗ್ ಮಾರ್ಚ್ನಲ್ಲಿ 48.8ಕ್ಕೆ ಬಿದ್ದಿದೆ. ನಿಯಮದ ಪ್ರಕಾರ ಈ ರೇಟಿಂಗ್ 50ಕ್ಕಿಂತ ಕಡಿಮೆ ಇದ್ರೆ ಬಿಸಿನೆಸ್ ಕುಸಿದಿದೆ ಅಂತ ಅರ್ಥ. ಈ ಯುದ್ಧದ ಟೆನ್ಷನ್ನಿಂದಾಗಿ ಹೊಸ ಆರ್ಡರ್ಸ್ ಬರೋದು ನಿಂತಿದೆ. ಅದರಲ್ಲೂ ಎಕ್ಸ್ಪೋರ್ಟ್ ಆರ್ಡರ್ಸ್ ಕಳೆದ 6 ವರ್ಷಗಳಲ್ಲೇ ಅತಿ ದೊಡ್ಡ ಕುಸಿತ ಕಂಡಿದೆ. ಫೆಬ್ರವರಿಲಿ 61.8ರಷ್ಟಿದ್ದ ಹೊಸ ಆರ್ಡರ್ಗಳ ಇಂಡೆಕ್ಸ್ ಮಾರ್ಚ್ನಲ್ಲಿ 45.2ಕ್ಕೆ ಪಾತಾಳ ಕಂಡಿದೆ. ಕೆಲವೊಂದು ಕಂಪನಿಗಳ ರಫ್ತು ಪೂರ್ತಿಯಾಗಿ ನಿಂತುಹೋಗಿದೆ. ಇನ್ನು ಕೆಲವು ಕಂಪನಿಗಳು ಸಾರಿಗೆ ಸಮಸ್ಯೆ ಎದುರಿಸುತ್ತಿವೆ. ಜೊತೆಗೆ ಹಾರ್ಮುಜ್ ಬಂದ್ ಆಗಿರೋದ್ರಿಂದ ಸೌದಿ ಆಯಿಲ್ ಬಿಸಿನೆಸ್ಗೂ ಹೊಡೆತ ಬಿದ್ದಿದೆ. ಆದ್ರೆ ಸದ್ಯಕ್ಕೆ ಸೌದಿಗೆ ತುರ್ತು ಅಪಾಯ ಏನಿಲ್ಲ. ದೊಡ್ಡ ಮಟ್ಟದ ಆರ್ಥಿಕ ಬಿಕ್ಕಟ್ಟು ಈ ಕ್ಷಣಕ್ಕೆ ಕಾಣ್ತಿಲ್ಲ ಅಂತ ತಜ್ಞರು ಹೇಳಿದ್ದಾರೆ. ಯುದ್ಧ ತೀವ್ರಗೊಂಡಿರೋ ನಡುವೆ ಶಾಂತಿ ಮಾತುಕತೆಗಳು ಕೂಡ ಶುರುವಾಗಿದೆ. ಈಜಿಪ್ಟ್ನ ಫಾರಿನ್ ಮಿನಿಸ್ಟರ್ ಬದ್ರ್ ಅಬ್ದೆಲೆಟಿ ಈಗ ಅಮೆರಿಕದ ವಿಶೇಷ ರಾಯಭಾರಿ ಸ್ಟೀವ್ ವಿಟ್ಕಾಫ್ ಜೊತೆ ಮಹತ್ವದ ಚರ್ಚೆ ನಡೆಸಿದ್ದಾರೆ. ಮಿಡ್ಲ್ ಈಸ್ಟ್ನಲ್ಲಿ ನಡೆಯುತ್ತಿರೋ ಯುದ್ಧವನ್ನ ಹೇಗೆ ಶಮನಗೊಳಿಸಬೇಕು, ಡಿ ಎಸ್ಕಲೇಷನ್ ಹೇಗೆ ಮಾಡಬೇಕು ಅಂತ ಚರ್ಚಿಸಿದ್ದಾರೆ. ಹಲವು ಐಡಿಯಾ ಮತ್ತು ಪ್ರಪೋಸಲ್ಗಳನ್ನ ಇಬ್ರು ನಾಯಕರು ಶೇರ್ ಮಾಡಿಕೊಂಡಿದ್ದಾರೆ. ಅಲ್ಲದೆ ನೆರೆಹೊರೆಯ ದೇಶಗಳ ಜೊತೆಗೂ ಈಜಿಪ್ಟ್ ಮಾತುಕತೆ ನಡೆಸುತ್ತಿದೆ. ಪರಿಸ್ಥಿತಿ ಇನ್ನಷ್ಟು ಕೈಮೀರಿ ಹೋಗಬಾರದು ಅನ್ನೋ ಕಾರಣಕ್ಕೆ ಈಜಿಪ್ಟ್ ಶಾಂತಿ ಸಂಧಾನಕ್ಕೆ ಪ್ರಯತ್ನ ಮಾಡ್ತಿದೆ. ಇತ್ತ ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಚಿ ಪಾಕ್ ವಿದೇಶಾಂಗ ಸಚಿವ ಇಶಾಕ್ ದಾರ್ ಜೊತೆ ಮಾತನಾಡಿದ್ದಾರೆ. ಈ ವೇಳೆ ಪಾಕಿಸ್ತಾನ ನೀಡ್ತಿರೋ ಬೆಂಬಲಕ್ಕೆ ಇರಾನ್ ಧನ್ಯವಾದ ತಿಳಿಸಿದೆ. ಅಲ್ಲದೆ ನಮ್ಮ ದೇಶವನ್ನ ರಕ್ಷಿಸಿಕೊಳ್ಳೋಕೆ ನಮ್ಮಲ್ಲಿರೋ ಎಲ್ಲಾ ಶಕ್ತಿ ಮತ್ತು ಸಾಮರ್ಥ್ಯವನ್ನ ಬಳಸಿಕೊಳ್ಳೋಕೆ ನಾವು ರೆಡಿ ಇದೀವಿ, ಯಾವುದೇ ಹಂತಕ್ಕಾದ್ರೂ ಹೋಗ್ತೀವಿ ಅಂತ ಅರಾಕ್ಚಿ ಇಶಾಕ್ ದಾರ್ಗೆ ಹೇಳಿದ್ದಾರೆ. ಹಾಗೆ ಇಡೀ ಮಿಡ್ಲ್ ಈಸ್ಟ್ ನಲ್ಲಿ ಅಶಾಂತಿ ಉಂಟಾಗೋಕೆ ಮತ್ತು ಜಗತ್ತಿನ ಮೇಲೆ ಅದರ ಎಫೆಕ್ಟ್ ಆಗೋಕೆ ಅಮೆರಿಕ ಮತ್ತು ಇಸ್ರೇಲ್ ನೇರ ಕಾರಣ ಅಂತ ಇರಾನ್ ಮಿನಿಸ್ಟರ್ ಹೇಳಿದ್ದಾರೆ. ಇನ್ನು ಯುದ್ಧದ ಮಧ್ಯೆ ಇರಾನ್ ಮತ್ತೆ ತನ್ನ ಪ್ರಜೆಗಳನ್ನ ಗಲ್ಲಿಗೇರಿಸಿದೆ. ಕಳೆದ ಜನವರಿಯಲ್ಲಿ ನಡೆದಿದ್ದ ಸರ್ಕಾರ ವಿರೋಧಿ ಹೋರಾಟದಲ್ಲಿ ಭಾಗಿಯಾಗಿದ್ದ 2 ಯುವಕರಿಗೆ ಇರಾನ್ ಈ ಶಿಕ್ಷೆ ನೀಡಿದೆ. ಇವರಿಬ್ಬರ ಮೇಲೆ ತೆಹರಾನ್ನ ಸೂಕ್ಷ್ಮ ಸೇನಾ ನೆಲೆ ಮತ್ತು ಶಸ್ತ್ರಾಸ್ತ್ರಗಳ ಉಗ್ರಾಣದ ಮೇಲೆ ದಾಳಿ ಮಾಡಿದ ಆರೋಪ ಹೊರಿಸಲಾಗಿದೆ. ಜೊತೆಗೆ ಇವರನ್ನ ಶತ್ರುಗಳ ಏಜೆಂಟ್ಗಳು ಅಂತ ಇರಾನ್ ಲೇಬಲ್ ಮಾಡಿದೆ. ಅಮೆರಿಕ ತನ್ನ ಪೈಲಟ್ ರಕ್ಷಣೆಗೆ ನಡೆಸಿದ ಕಾರ್ಯಾಚರಣೆಗೆ ಇಸ್ರೇಲ್ ಸಂತಸ ವ್ಯಕ್ತಪಡಿಸಿದೆ. ಇಸ್ರೇಲ್ನ ಹಣಕಾಸು ಸಚಿವ ಬೆಜಲೆಲ್ ಸ್ಮೋಟ್ರಿಚ್ ಪ್ರತಿಯೊಬ್ಬ ಯಹೂದಿ ಹಾಗೂ ಇಸ್ರೇಲಿಗರ ಹೃದಯ ಖುಷಿಯಿಂದ ತುಂಬಿ ಹೋಗಿದೆ ಅಂತ ಪೋಸ್ಟ್ ಹಾಕಿದ್ದಾರೆ. ಅಮೆರಿಕದ ಸೈನಿಕರ ಈ ಧೈರ್ಯ, ಪ್ರೊಫೆಷನಲಿಸಂ ಮತ್ತು ತಮ್ಮ ಪ್ರತಿಯೊಬ್ಬ ಸೈನಿಕನನ್ನ ವಾಪಸ್ ಕರೆತರಲೇಬೇಕು ಅನ್ನೋ ಕಮಿಟ್ಮೆಂಟ್ ನೋಡಿದ್ರೆ ಅಮೆರಿಕ ಮತ್ತು ಇಸ್ರೇಲ್ನ ಮೌಲ್ಯಗಳು ಒಂದೇ ಅಂತ ಗೊತ್ತಾಗುತ್ತೆ. ಇದು 1976ರಲ್ಲಿ ಉಗಾಂಡದ ಎಂಟೆಬೆ ಏರ್ಪೋರ್ಟ್ನಲ್ಲಿ ಇಸ್ರೇಲ್ ಮಾಡಿದ್ದ ಐತಿಹಾಸಿಕ ರಕ್ಷಣಾ ಕಾರ್ಯಾಚರಣೆಯನ್ನ ನೆನಪಿಸುತ್ತೆ. ಅಂದು ಎಂಟೆಬೆ, ಇಂದು ಇರಾನ್ನ ಇಸ್ಫಹಾನ್ ಅಂತ ಅಮೆರಿಕದ ಕಾರ್ಯಾಚರಣೆಯನ್ನ ಕೊಂಡಾಡಿದ್ದಾರೆ. ಅಮೆರಿಕ ಮತ್ತು ಇರಾನ್ ನಡುವಿನ ಈ ಯುದ್ಧದ ಲೈವ್ ಅಪ್ಡೇಟ್ಸ್ಗೆ ಈಗ ದೊಡ್ಡ ಬ್ರೇಕ್ ಬಿದ್ದಿದೆ. ಸ್ಯಾಟಲೈಟ್ ಮೂಲಕ ಜಗತ್ತಿಗೆ ಯುದ್ಧದ ಚಿತ್ರಣ ನೀಡುತ್ತಿದ್ದ ಕ್ಯಾಲಿಫೋರ್ನಿಯಾ ಮೂಲದ ಪ್ಲಾನೆಟ್ ಲ್ಯಾಬ್ಸ್ ಕಂಪನಿ ಇನ್ಮೇಲೆ ಇರಾನ್ ಮತ್ತು ಮಿಡ್ಲ್ ಈಸ್ಟ್ನ ಯಾವುದೇ ಫೋಟೋಗಳನ್ನು ಶೇರ್ ಮಾಡಲ್ಲ ಅಂತ ಘೋಷಿಸಿದೆ. ಅಮೆರಿಕ ಸರ್ಕಾರದ ಕೋರಿಕೆಯ ಮೇರೆಗೆ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದ್ದು, ಮುಂದಿನ ಆದೇಶದವರೆಗೆ ಯಾವುದೇ ಇಮೇಜ್ಗಳು ಸಿಗಲ್ಲ ಅಂತ ಹೇಳಿದೆ. ಕಳೆದ ತಿಂಗಳಷ್ಟೇ ಕಂಪನಿ 14 ದಿನ ತಡವಾಗಿ ಫೋಟೋ ರಿಲೀಸ್ ಮಾಡೋದಾಗಿ ಹೇಳಿತ್ತು. ಈಗ ಅಮೆರಿಕದ ಮನವಿ ಮೇರೆಗೆ ಅನಿರ್ದಿಷ್ಟ ಅವಧಿಯವರೆಗೆ ಇಮೇಜ್ಗಳನ್ನು ಬ್ಲಾಕ್ ಮಾಡಿದೆ. ಇದರಿಂದಾಗಿ ಇರಾನ್ ಮೇಲೆ ಅಮೆರಿಕ ಯಾವ ರೀತಿ ದಾಳಿ ಮಾಡ್ತಿದೆ, ಇರಾನ್ ಗಲ್ಫ್ ರಾಷ್ಟ್ರಗಳ ಮೇಲೆ ಯಾವ ತರ ದಾಳಿ ಮಾಡ್ತಿದೆ, ಅಲ್ಲಿನ ಗ್ರೌಂಡ್ ರಿಯಾಲಿಟಿ ಹೇಗಿದೆ ಅನ್ನೋದು ಈಗ ಸದ್ಯಕ್ಕೆ ಯಾರಿಗೂ ಗೊತ್ತಾಗಲ್ಲ. ಸದ್ಯ ಅಮೆರಿಕ ಯಾಕೆ ಈ ತರ ಹೇಳಿದೆ ಅಂತ ಸ್ಪಷ್ಟನೆ ಇಲ್ಲ. ಆದ್ರೆ ಅಮೆರಿಕ ಮತ್ತು ಅದರ ಮಿತ್ರ ರಾಷ್ಟ್ರಗಳ ಮೇಲೆ ಈ ಫೋಟೋಗಳನ್ನ ಬಳಸಿ ಇರಾನ್ನಂತಹ ವಿರೋಧಿಗಳು ದಾಳಿ ಮಾಡಬಾರದು ಅಂತ ಈ ಕ್ರಮ ತಗೊಂಡಿದೀವಿ ಅಂತ ಕಂಪನಿ ಹೇಳಿದೆ. ಇನ್ನು ಯುದ್ಧದ ನಡುವೆ ಈಗ ಭಾರತಕ್ಕೆ ಮತ್ತೊಂದು ಸಿಹಿ ಸುದ್ದಿ ಸಿಕ್ಕಿದೆ.
ಹಾರ್ಮುಜ್ ಜಲಸಂಧಿಯನ್ನ ಭಾರತದ ಗ್ರೀನ್ ಆಶಾ ಅನ್ನೋ ಹಡಗು ಸೇಫ್ ಆಗಿ ದಾಟಿದೆ. ಇದರಲ್ಲಿ ಎಲ್ಪಿಜಿ ಇದೆ. ಎಷ್ಟಿದೆ ಅಂತ ಇನ್ನಷ್ಟೇ ಮಾಹಿತಿ ಗೊತ್ತಾಗಬೇಕಿದೆ. ಈ ಮೂಲಕ ಯುದ್ಧದ ಆತಂಕದ ನಡುವೆನೂ ಈ ಮಾರ್ಗವನ್ನ ಯಶಸ್ವಿಯಾಗಿ ದಾಟಿದ ಭಾರತದ 9ನೇ ಹಡಗು ಇದಾಗಿದೆ. ಇದಕ್ಕೂ ಮೊದಲು ಶಿವಾಲಿಕ್, ನಂದಾದೇವಿ, ಜಾಗ್ ಲಾಡ್ಕಿ ಮತ್ತು ಗ್ರೀನ್ ಸಾನ್ವಿ ಸೇರಿ 8 ಹಡಗುಗಳು ಸುರಕ್ಷಿತವಾಗಿ ಭಾರತಕ್ಕೆ ಬಂದಿದ್ವು. ಇಡೀ ಜಗತ್ತು ಇರಾನ್ ಯುದ್ಧದ ಮೇಲೆ ಕಣ್ಣಿಟ್ಟಿರುವಾಗಲೇ ಇತ್ತ ಇಸ್ರೇಲ್ ಗಾಜಾ ಮೇಲೆ ತನ್ನ ದಾಳಿ ಮುಂದುವರೆಸಿದೆ. ಇಸ್ರೇಲ್ ನಡೆಸಿದ ಲೇಟೆಸ್ಟ್ ದಾಳಿಯಲ್ಲಿ 3 ಬಲಿಯಾಗಿದ್ದಾರೆ. ಕಳೆದ ವರ್ಷದ ಕದನ ವಿರಾಮದ ಬಳಿಕ ನಡೆದ ದಾಳಿಗಳಲ್ಲೇ ಇದುವರೆಗೆ 700ಕ್ಕೂ ಹೆಚ್ಚು ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಇನ್ನು 2023ರ ಅಕ್ಟೋಬರ್ನಿಂದ ಈವರೆಗೆ ಗಾಜಾದಲ್ಲಿ ಬಲಿಯಾದವರ ಒಟ್ಟು ಸಂಖ್ಯೆ ಬರೋಬ್ಬರಿ 72,291ಕ್ಕೆ ಏರಿಕೆಯಾಗಿದೆ ಅಂತ ವರದಿಯಾಗಿದೆ. ಸೊ ಫ್ರೆಂಡ್ಸ್, ಇದು ಮಿಡ್ಲ್ ಈಸ್ಟ್ ಯುದ್ಧಕ್ಕೆ ಸಂಬಂಧಪಟ್ಟಂತೆ ನಡೆದ ಲೇಟೆಸ್ಟ್ ಘಟನೆಗಳ ಅಪ್ಡೇಟ್. ಮುಂದೆ ಕೂಡ ನಿಮಗೆ ಇಂಥ ಮಾಹಿತಿ ಕೊಡ್ತಾ ಇರ್ತೀವಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಹಾಗೆ ವಿಡಿಯೋಗಳಿಗೆ ಜಾಯಿನ್ ಆಪ್ಷನ್ ಇದೆ, ಆಸಕ್ತರು ಜಾಯಿನ್ ಆಗಬಹುದು. ಇದರಿಂದ ನಿಮಗೆ ನಾವು ಪಬ್ಲಿಷ್ ಮಾಡೋ ವಿಶೇಷ ವಿಡಿಯೋಗಳು ಸಿಗುತ್ತೆ. ಹಾಗೆ ನಮ್ಮ ತಂಡಕ್ಕೆ ಬೆಂಬಲ ಕೊಟ್ಟಂತೆಯೂ ಆಗುತ್ತೆ. ಆಸಕ್ತರು ಕನ್ಸಿಡರ್ ಮಾಡಬಹುದು. ಹೀಗೆ ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.